Hello, my dear students. Welcome back for another new video, multiple choice question series, video number 7. Today we are discussing vectors and 3D geometry. My dear students, so ಇಲ್ಲಿ ನಾನು 30 plus questions ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಗೆ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಕೀಪ್ ವಾಚ್ ದಿಸ್ ವಿಡಿಯೋ ಅಂಟಿಲ್ ದಿ ಲಾಸ್ಟ್. If possible, share it to your friends if you find it's useful. ಇದರಿಂದ ಡೆಫಿನೆಟ್ ಆಗಿ ನಿಮಗೆ ಎಕ್ಸಾಮ್ಗೆ 3 MCQs ಔಟ್ ಆಫ್ 20 3 MCQs ನೀವು ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿರೋ ಎಲ್ಲ ಕ್ವಶನ್ಸ್ನ ಕೀಪ್ ವಾಚ್ ಕಂಪ್ಲೀಟ್ಲಿ ಆಲ್ ದ ಕ್ವಶನ್ಸ್ ಟು ಡೂ ಬೆಟರ್ ಆನ್ಸರ್ಸ್ ಇನ್ ದಿ ಅಪ್ಕಮಿಂಗ್ ಎಕ್ಸಾಮ್ ಮಾರ್ಚ್ 2026. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಕ್ವಶನ್ನು, ಸೊ ನಮ್ಗೆ ಈ ಥರ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವಶನ್ ಕೇಳ್ತಾನೆ. ಇದು ಯಾವಾಗಲೂ ಟ್ರಯಾಂಗಲ್ ಆಫ್ ಅಡಿಷನ್ ಕ್ವಶನ್ ಆಗಿರುತ್ತೆ. ಟ್ರಯಾಂಗಲ್ ಆಫ್ ಅಡಿಷನ್ ಕ್ವಶನ್ ಆಗಿರುತ್ತೆ. ಸೊ ಟ್ರಯಾಂಗಲ್ ಆಫ್ ಅಡಿಷನ್ ನಮ್ಗೆ ಗೊತ್ತಿರಬೇಕು. ಸೊ ವೆರಿ ಸಿಂಪಲ್, ಸೇಮ್ ಡೈರೆಕ್ಷನ್ಸ್ ಆ್ಯಡ್ ಆಗುತ್ತೆ, ವಿಚ್ ಮೀನ್ಸ್ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ should be equals to AC ಆಗುತ್ತೆ. Okay, so therefore they asking the value of AC. It's very easy question. It's 3B. It's 3B. See here, AB value minus 2A, BC value 3B. Its answer is 3B minus 2A. So option B is the answer. Very easily you understand. It's easy question idu. So we'll move on to question number 2. Question number 2 ಗೆ move ಆಗೋಣ. ಈಸಿ ಕ್ವಶನ್ಸ್ನ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಈಸಿ ಇದ್ದರೆ ಬೇಗ ಫಾರ್ವರ್ಡ್ ಮಾಡ್ಕೊಂಡು ಹೋಗೋಣ. ಸೊ ಬಿಕಾಸ್ ನಾವಿಲ್ಲಿ 30+30+ ಕ್ವಶನ್ಸ್ನ ಡಿಸ್ಕಸ್ ಮಾಡಬೇಕು ನಿಮ್ಮ ಜೊತೆ. ಹಾಗಾಗಿ ಸೊ ಅನ್ನೋದರ್ ಸೆಕೆಂಡ್ ಈಸಿ ಕ್ವಶನ್. ಇದು ಎಲ್ರಿಗೂ ಈಸಿಯಾಗಿ ಗೊತ್ತಾಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಎಲ್ಲ ಕ್ವಶನ್ಸ್ ಒಂದೇ ಪ್ಲ್ಯಾಟ್ಫಾರ್ಮ್ ತರೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮೋಸ್ಟ್ ಯೂಸ್ಫುಲ್ ಕಂಟೆಂಟ್ ಸೂಪರ್ ಆಗಿದೆ. ನೀವು ಲಾಸ್ಟ್ವರೆಗೂ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ. ಸೊ ಕ್ವಶನ್ ನಂಬರ್ 2ನಲ್ಲಿ ನೋಡಿ, ನಮಗೆ ಇನ್ನೊಂದು ಕ್ವಶನ್ ಕೇಳೋದು ಈ ಥರ ಡೈರೆಕ್ಷನ್ ರೇಷಿಯೋಸ್ ಮೇಲೆ ಕೇಳ್ತಾನೆ. ಸೊ ವೆರಿ ಸಿಂಪಲ್. ಈ ಥರ ಯಾವುದೇ ಕ್ವಶನ್ ಕೇಳಿದ್ರು ಸೊ ನಮಗೆ ಜಸ್ಟ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಗೊತ್ತಿದ್ರೆ ಮಾಡ್ಬೋದು. ನೋಡಿ, ಫಸ್ಟ್ ಇದು Q ಮೈನಸ್ ಪಿ ಮಾಡ್ಕೊಳ್ಳಿ. Q ಮೈನಸ್ ಪಿ ಮಾಡ್ಕೊಳ್ಳಿ. Q ಮೈನಸ್ ಪಿ ಹೇಗೆ ಮಾಡೋದು ನೋಡಿ, ಇಟ್ಸ್ ವೆರಿ ಸಿಂಪಲ್. -1 -2 ಫಸ್ಟು. -1 -2 ಎಷ್ಟಾಗ್ತಿದೆ? -3. ಅಂದರೆ Q ಇಂದ ಪಿನ ಮೈನಸ್ ಮಾಡಬೇಕು. -3 A B C D. ನೋಡಿ, ಸಿನಲ್ಲಿಲ್ಲ, ಡಿನಲ್ಲಿಲ್ಲ. ಸೊ ಇಲ್ಲ ಎ ರೈಟ್ ಆನ್ಸರ್ ಆಗಿರುತ್ತೆ, ಇಲ್ಲ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಈಗ ಗೊತ್ತಾಗ್ತಿಲ್ಲ, ಸೆಕೆಂಡ್ ಒನ್ ಮಾಡೋಣ. -2 -3. -2 -3 ಇಟ್ಸ್ -5. -5 ಬೋತ್ ಆನ್ಸರ್ಸಲ್ಲಿದೆ. ಲಾಸ್ಟ್ ಒನ್ ಮಾಡೋಣ. 4 -0. 4 -0 ಇಟ್ಸ್ 4. ಸೊ -3 -5 +4. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಐ ಥಿಂಕ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 3ಗೆ ಹೋಗ್ತಾ ಇದ್ದೀನಿ. ಸೊ ಕ್ವಶನ್ ನಂಬರ್ 3 ವೆರಿ ಈಸಿ. ವೆಕ್ಟಾರ್ ಈಕ್ವೇಷನ್ ಕೇಳಿದ್ದಾನೆ. ವೆಕ್ಟಾರ್ ಈಕ್ವೇಷನ್. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಚೆನ್ನಾಗಿ ನೆನಪಿರಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಒಂದು x - x1, y - y1, z - z1. ಕೀಪ್ ಇಟ್ ಇನ್ ಮೈಂಡ್. ಓಕೆ, ಇಫ್ ಇಟ್ ಈಸ್ ಇನ್ ಮೈನಸ್ ನೋ ಪ್ರಾಬ್ಲಮ್, ಇಟ್ಸ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಅಂತ. ಸೊ ಹಾಗಾಗಿ 5 ಇದು ಪ್ಲಸ್ ಇರೋದ್ರಿಂದ -4 ಆಗುತ್ತೆ. ಸೊ ಪಾಯಿಂಟ್ ಬಂದು 5 -4 6. 5 -4 6 ಆಪ್ಷನ್ ಡಿನಲ್ಲಿಲ್ಲ. 5 -4 6 ಆಪ್ಷನ್ ಬಿನಲ್ಲೂ ಇಲ್ಲ. ಸೊ ಆಪ್ಷನ್ ಎನಲ್ಲೂ ಇಲ್ಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಈಗ ಕ್ವಶನ್ ನಂಬರ್ 4ಗೆ ಬಂದಿದ್ದೀವಿ. ಕ್ವಶನ್ ನಂಬರ್ 4ಅಲ್ಲಿ ಅಗೈನ್ ನಮಗೆ ಸ್ವಲ್ಪ ಕ್ವಶನ್ ನಂಬರ್ 4ಅಲ್ಲಿ ಏನಂದರೆ ವೆಕ್ಟರ್ ಅಡಿಷನ್ ಬಗ್ಗೆನೇ ಕೇಳಿದಾನೆ. ನಮ್ಗೆ ಗೊತ್ತಿರಬೇಕು ವೆಕ್ಟರ್ ಅಡಿಷನ್ನು. ಸೊ ನೋಡಿ, ಟ್ರಯಾಂಗಲ್ ತಗೋತಾ ಇದ್ದೀನಿ ನೋಡಿ, ಕೀಪ್ ಇಟ್ ಇನ್ ಮೈಂಡ್. ಸೊ ನಾನಿಲ್ಲಿ ಎ ತಗೋತಾ ಇದ್ದೀನಿ. ಎ ಇಂದ ಬಿಗೆ ಡೈರೆಕ್ಷನ್ ಕೊಡ್ತಾ ಇದ್ದೀನಿ, ಬಿ ಇಂದ ಸಿಗೆ ಡೈರೆಕ್ಷನ್ ಕೊಡ್ತಾ ಇದ್ದೀನಿ.
ಮತ್ತು ಸಿ ಇಂದ ಎಗೆ ಡೈರೆಕ್ಷನ್ ಕೊಡ್ತಾಯಿದ್ದೀನಿ. ಸೊ ವಿಚ್ ಮೀನ್ಸ್ ಏನಾಗ್ತಿದೆ ಇದು, ಎ ಇಂದ ಬಿಗೆ ಹೋಗ್ತಾಯಿದ್ದೀನಿ, ಪ್ಲಸ್ ಬಿ ಇಂದ ಸಿಗೆ ಹೋಗ್ತಾಯಿದ್ದೀನಿ, ಪ್ಲಸ್ ಸಿ ಇಂದ ಎಗೆ ಬರ್ತಾಯಿದ್ದೀನಿ. ಸೊ ಅವಾಗೇನಾಯಿತು, ಎಲ್ಲಿ ನಾನು ಸ್ಟಾರ್ಟ್ ಮಾಡಿ ಅಲ್ಲಿಗೆ ಬರ್ತಾಯಿದ್ದೀನಿ, ಅವಾಗ ಅದರ ರಿಸಲ್ಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಕಾಲ್ಡ್ 0 ವೆಕ್ಟರ್. ಎ ಬಿ ಬಿ ಸಿ ಸಿ ಎ ಇಸ್ ಈಕ್ವಲ್ಸ್ ಟು 0 ವೆಕ್ಟರ್. ಸಿಮಿಟ್ರಿಕ್ ವೇ ನೋಡಿ, ಎ ಬಿ ಆದಮೇಲೆ ಬಿ ಸಿ ಆದಮೇಲೆ ಸಿ ಎ ಬಂದರೆ 0 ಬರುತ್ತೆ. ಸೊ ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ, ನಮಗೆ ಬೇಕಾಗಿರೋದು ನಾಟ್ ಟ್ರೂ, ಫಾಲ್ಸನ್ನು ನಾವು ಐಡೆಂಟಿಫೈ ಮಾಡಬೇಕು. ಇದು ಟ್ರೂ, ಸರಿನಾ? ಓಕೆ, ನೆಕ್ಸ್ಟ್ ಚೆನ್ನಾಗಿ ನೆನಪಿಟ್ಕೋಬೇಕು, ನಾವು ಎ ಬಿನ ಮೈನಸ್ ಬಿ ಎ ಅಂತಲೂ ಬರೀಬೋದು. ವಿ ಕ್ಯಾನ್ ರೈಟ್ ಎ ಬಿ ವೆಕ್ಟರ್ ಆ್ಯಸ್ ಮೈನಸ್ ಬಿ ಎ. ಸೊ ಇಲ್ಲೇನು ಮಾಡಿದ್ದಾನೆ, ಸಿ ಎನ ಮೈನಸ್ ಎ ಸಿ ಮಾಡ್ಕೊಂಡಿದ್ದಾನೆ ನೋಡಿ, ಈ ಸಿ ಎನ ಮೈನಸ್ ಎ ಸಿ ಮಾಡ್ಕೊಂಡಿದ್ದಾನೆ, ಇದು ಕೂಡ ರೈಟ್ ಆನ್ಸರು. ಬಟ್ ನೆಕ್ಸ್ಟ್ ನೋಡಿ, ಇದು ರಾಂಗ್ ಆಯಿತು, ಬಿಕಾಸ್ ನಮ್ಗೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ 0 ಬರಬೇಕು, ಇದು ರಾಂಗ್ ಆಯಿತು. ಇಲ್ಲಿ ನೋಡಿ, ಎ ಬಿ ಬಿ ಸಿನ ಅವನೇನು ಮಾಡಿದ್ದಾನೆ, ಸಿ ಬಿ ಮಾಡ್ಕೊಂಡಿದ್ದಾನೆ, ರೈಟ್ ಇದೆ. ಸಿ ಬಿ ಮಾಡ್ಕೊಂಡಾಗ ಏನಾಗುತ್ತೆ, ಮೈನಸ್ ಆಗುತ್ತೆ, ಇದು ರೈಟ್ ಇದೆ. ಸೊ ಅಲ್ಲಿಗೆ ದ ರಾಂಗ್ ಆನ್ಸರ್ ಈಸ್ ಆಪ್ಷನ್ ಸಿ. ಈ ಕ್ವಶನ್ಗೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಬಿಕಾಸ್ ಅವ್ನು ಕೇಳಿದ ರಾಂಗ್ ಆನ್ಸರ್ ಇಲ್ಲಿ ಬಂದು ಸಿ ಆಗಿರೋದ್ರಿಂದ ಅದು ಇಲ್ಲಿ ಈ ಕ್ವಶನ್ಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 9, ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10ಗೆ ವೆರಿ ಸಿಂಪಲ್, ನಿಮಗೆ ಕೊಲಿನಿಯರ್ ಬಗ್ಗೆ ಗೊತ್ತಿರಬೇಕು. ಕೊಲಿನಿಯರ್ ಅಂದರೂ ಒಂದನೇ, ಪ್ಯಾರಲಲ್ ಅಂದ್ರೂ ಒಂದನೇ. ಓಕೆ, ಏನು ಕಂಡೀಷನ್ನು, ಕೊಲಿನಿಯರ್ ಕಂಡೀಷನ್ ಬಂದು ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬಿ ಓವರ್ ಆರ್ a1 by a2 is equals to b1 by b2 is equals to c1 by c2. ರೇಷಿಯೋಸ್ ಪ್ರಪೋರ್ಷನಲ್ ಆಗಿರಬೇಕು, ಇದು ನಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ರೀಸನ್ ಆರ್ ಕರೆಕ್ಟಾಗಿದೆ, ಆರ್ ಈಸ್ ಟ್ರೂ, ಇದು ಟ್ರೂ ಇದೆ. ಈಗ ಇದನ್ನು ಚೆಕ್ ಮಾಡ್ಕೋಬೇಕು ನಾವು. ಇದನ್ನು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಐ ವಿಲ್ ಟೇಕ್ -3 ಆ್ಯಸ್ ಕಾಮನ್. ಈ ಬಿನಲ್ಲಿ ಏನು ಮಾಡ್ತಾಯಿದ್ದೀನಿ, -3 ಕಾಮನ್ ತೊಗೊಂಡ್ರೆ ಉಳಿದಿರೋದು, -3 ಕಾಮನ್ ತೊಗೊಂಡ್ರೆ ಉಳಿದಿದ್ದು 2y - j + 2k ಆಯಿತು, ವಿಚ್ ಮೀನ್ಸ್ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಎ. ಸೊ b is equals to -3 into a. ಸೊ ಇದು ಕೂಡ ಸ್ಯಾಟಿಸ್ಫೈಯಿಂಗ್ ಕೊಲಿನಿಯರ್ ಕಂಡೀಷನ್. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೊ ಹಾಗಾಗಿ a is true and r is true is the right answer. ಕ್ವಶನ್ ನಂಬರ್ 10 ಆನ್ಸರ್ ಮುಗೀತು. ವಿಲ್ ಮೂವ್ ಆನ್ ಟು ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಬಂದು 3D ಜಾಮೆಟ್ರಿಯಿಂದ. ಕೀಪ್ ಇಟ್ ಇನ್ ಮೈಂಡ್ ಮೈ ಸ್ಟೂಡೆಂಟ್ಸ್, ನಾನು ಇಲ್ಲಿ ತೊಗೊಂಡಿರೋ ಎಲ್ಲ ಸ್ಲೈಡ್ಸಲ್ಲೂ ಫಸ್ಟ್ 2 ಕ್ವಶನ್ ವೆಕ್ಟರ್ಸ್ ಇರುತ್ತೆ, 3rd ಕ್ವಶನ್ 3D ಇರುತ್ತೆ. ನೀವು ಎಕ್ಸಾಮಲ್ಲಿ ಡೆಫಿನೆಟಾಗಿ 3 MCQsನ ಈಸಿಯಾಗಿ ಈ ಸರಿ ಮಾರ್ಚ್ 2026 ಮಾಡೇ ಮಾಡ್ತೀರಾ. ಸೊ ಹಾಗಾಗಿ ಎಲ್ಲ ಪ್ರಾಬ್ಲಮ್ಸ್ನ ಕೀಪ್ ಅಬ್ಸರ್ವ್ ಮಾಡಿ, ಡೆಫಿನೆಟಾಗಿ ನಿಮಗೆ ಆನ್ಸರು ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಫ್ ಎ ಲೈನ್ ಮೇಕ್ಸ್. ಸೊ ನೋಡಿ, ಕ್ವಶನ್ನು ಡೈರೆಕ್ಷನ್ ಕೊಸೈನ್ಸ್ ಮೇಲೆ ಕೇಳಿದ್ದಾನೆ, ಓಕೆ ನೋ ಪ್ರಾಬ್ಲಮ್. ಬಟ್ ನಾನು ನಿಮಗೆ ಒಂದು ಐಡಿಯಾ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ, ನೋಡ್ಕೊಳ್ಳಿ. ಬಿಲೋ 90 ಇದ್ದರೆ ಆ್ಯಂಗಲ್ ಪಾಸಿಟಿವ್ ಇರುತ್ತೆ. ಸೊ 90 ಬಿಲೋ ನೋಡಿ, ಇದು 45, ಇದು 90, ಇವೆರಡು ಪಾಸಿಟಿವ್ ಇದೆ. ಎಬೋ 90 ಇದ್ದರೆ ಅದು ನೆಗೆಟಿವ್ ಇರುತ್ತೆ ಆ್ಯಂಗಲ್. ಸೊ ನಾವು ಈ ಥರ ಚೆಕ್ ಮಾಡ್ಕೊಳ್ಳೋಣ. ಪಾಸಿಟಿವ್ ನೆಗೆಟಿವ್ ಯಾವ ಆಪ್ಷನಲ್ಲಿ ನೋಡ್ಕೊಳ್ಳಿ. ಪಾಸಿಟಿವ್ ನೆಗೆಟಿವ್ ಇದಾಗಲ್ಲ ಆನ್ಸರು. ಪಾಸಿಟಿವ್ ನೆಗೆಟಿವ್ ಇಲ್ಲ, ಇದು ಆನ್ಸರ್ ಆಗಲ್ಲ. ಸೊ ಇಲ್ಲೂ ಅಷ್ಟೇ ಪಾಸಿಟಿವ್ ಇದೆ, ಇದು ಕೂಡ ಆನ್ಸರ್ ಆಗಲ್ಲ. 3rd ಒನ್ ಆನ್ಸರ್ ಆಗಲ್ಲ. ಸೊ ರೈಟ್ ಆನ್ಸರ್ ಈಸ್ ಎ. ಇದು ವಿತೌಟ್ ನೋಯಿಂಗ್ ಮಾಡೋದು ಆನ್ಸರ್. ಹೇಗೆ ಮಾಡೋದು ಸರ್ ಆನ್ಸರ್ ಅಂದರೆ ವೆರಿ ಸಿಂಪಲ್ಲು. ಇವಕ್ಕೆ ಕಾಸ್ ಹಾಕ್ಕೊಳ್ಳಿ. ಕಾಸ್ 90 ಅಂದರೆ 0, ಕಾಸ್ 90 0 2 ಆಪ್ಷನಲ್ಲಿದೆ. ನೆಕ್ಸ್ಟ್ ಇದು ಕಾಸ್ 145 ಅಂದರೆ ಸೊ -1/√2 2 ಆಪ್ಷನಲ್ಲಿದೆ. ಲಾಸ್ಟ್ ಆಪ್ಷನ್ ಕಾಸ್ 45 ಅಂದರೆ 1/√2. ಹಾಗಾದರೂ ಮಾಡ್ಬೋದು, ಇಲ್ಲ ನಾನು ಫಸ್ಟ್ ಹೇಳಿದ್ನಲ್ಲ ಸಿಂಪಲ್ ಟೆಕ್ನಿಕ್, ಫಸ್ಟ್ ಬರ್ಕೊಬಿಡಿ. ಬಿಲೋ 90 ಬಿಲೋ ಇದ್ದರೆ ಪಾಸಿಟಿವ್, ಎಬೋ 90 ಇದ್ದರೆ ನೆಗೆಟಿವ್. ಈ ಸೀರೀಸಲ್ಲಿ ಯಾವುದು ಇಲ್ಲಿ ಆನ್ಸರ್ ಇರುತ್ತೋ ಅದು ರೈಟ್ ಆನ್ಸರ್ ಆಗಿರುತ್ತೆ. ಐ ಹೋಪ್ ನಾನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಟ್ರಿಕ್ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟ ಆಗಿದೆ ಅಟ್ಲೀಸ್ಟ್ ಒಂದು ಕಾಮೆಂಟ್ ಬಾಕ್ಸಲ್ಲಿ ಎಸ್ ಸರ್ ಇಟ್ಸ್ ವೆರಿ ಯೂಸ್ಫುಲ್ ಅಂತ, ಥ್ಯಾಂಕ್ಸ್ ಅಂತ ಒಂದು ಕಾಮೆಂಟ್ ಹಾಕಿ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಈಗ ಆಲ್ರೆಡಿ ನಾವು ಕ್ವಶನ್ ನಂಬರ್ ಎಷ್ಟು ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ? ಸೊ 6 ಆಯಿತು.
ಈಗ ನಾವು ಕ್ವಶನ್ ನಂಬರ್ 7 ಬಂದಿದ್ವಿ. ದಿಸ್ ಇಸ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಅಲ್ಲಿದ್ದೀವಿ. ಸೊ ಕ್ವಶನ್ ನಂಬರ್ 7 ಬಂದು ಇಟ್ ಈಸ್ ಅಂಡರ್ ಇಂಟರ್ನಲ್ ಫಾರ್ಮುಲಾ. ಇಲ್ಲಿ ಎಕ್ಸ್ಟರ್ನಲಿ ಅಂತ ಕೇಳಿದ್ದಾನೆ. ಸೊ ವಿ ಹ್ಯಾವ್ 2 ಫಾರ್ಮುಲಾಸ್. ಇಂಟರ್ನಲಿ ರೇಷಿಯೋ 1 ಫಾರ್ಮುಲಾ, ಎಕ್ಸ್ಟರ್ನಲಿ ರೇಷಿಯೋ 1 ಫಾರ್ಮುಲಾ. ಸೊ ಇಂಟರ್ನಲಿ ರೇಷಿಯೋ ಫಾರ್ಮುಲಾ ಬಂದು m ಇಂಟು b ಪ್ಲಸ್ n ಇಂಟು a ಡಿವೈಡೆಡ್ ಬೈ m ಪ್ಲಸ್ n. ಅದೇ ಎಕ್ಸ್ಟರ್ನಲಿ ಕೇಳಿದ್ರೆ ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಒಂದು ಡಿಫ್ರೆಂಟ್ ಕ್ವಶನ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರಲ್ಲಿ. ಇಲ್ಲೇನಿಲ್ಲ, ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಎಕ್ಸ್ಟರ್ನಲಿ ಮೀನ್ಸ್ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಇದು ಇಂಟರ್ನಲಿ. ಸೊ ಈಗ ನಾನು ಎಕ್ಸ್ಟರ್ನಲಿ ಬರೀತೀನಿ ನೋಡಿ. ಎಕ್ಸ್ಟರ್ನಲ್ಲಿಗೆ ಏನಾಗುತ್ತೆ, ಎಮ್ ಬಿ ಮೈನಸ್ ಎನ್ ಎ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್. ಬಟ್ ಇದು ಹೆಂಗೆ ಸಾಲ್ವ್ ಮಾಡೋದು ಅಂದರೆ ವೆರಿ ಸಿಂಪಲ್ ನೋಡ್ಕೊಳ್ಳಿ. ಸೊ ನೀವು ಫಾರ್ಮುಲಾ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಡೈರೆಕ್ಟ್ ಆನ್ಸರ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ನಾವು ಇಲ್ಲಿ 2 ವೆಕ್ಟರ್ಸ್ ಇದೆ. ಇದು 2:1 ರೇಷಿಯೋ ಅಲ್ಲಿದೆ. ಸೊ 1 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 2 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, 1 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇಟ್ಸ್ 3a ಮೈನಸ್ 2b ಆಗುತ್ತೆ. ಓಕೆ, 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ ತೊಗೋಬೇಕು. ಮೈನಸ್ ತೊಗೊಳ್ಳೋಣ. 2 ಇಂಟು a 2a ಪ್ಲಸ್ 2b ಡಿವೈಡೆಡ್ ಬೈ 2 ಮೈನಸ್ 1. ಸೊ ಈಗ ನೋಡಿ 2a ಮೈನಸ್ 2a ಇಟ್ಸ್ ಮೈನಸ್ 5a. Sorry, 3a minus 2a, it's only a. Okay, minus 2b minus 2b, it is minus 4b. Minus 4b. Options match ಆಗ್ತಿಲ್ವಲ್ಲ. Small mistake ಮಾಡಿದೆ ಇಲ್ಲಿ. Actually we have to write first b. So again same 2:1. First you cross multiply 2 into a plus b and 1 into this. First we have to write b. So 2 into a 2a plus 2b. Okay, 1 into 3. So again minus, I told already the formula is m into b minus n into a divided by m minus n. So I just multiply 2 with b vector, 2a plus 2b minus 1 into this 3a minus 2b. So this I will put bracket divided by 2 minus 1. Now 2a minus 3a, I am getting answer minus a. Okay, 2b plus 2b, I am getting plus 4b divided by 1. So the right option is 4b minus a. The right option is 4b minus a. Option C is the right answer. We'll move on to question number. This is question number 8. So this is very easy ಅಂದರೆ ಬಟ್ ಇದಕ್ಕೆ ನೀವು ಚೆನ್ನಾಗಿ ಜ್ಞಾಪಕ ಇರಬೇಕಾದ್ರೆ ಒಂದು ಫಾರ್ಮುಲಾ, ಇದನ್ನ ಜ್ಞಾಪಕ ಇಟ್ಕೊಬಿಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಫಾರ್ಮುಲಾ ವೆರಿ ಹೆಲ್ಪ್ಸ್. cos square alpha plus cos square beta plus cos square gamma is equals to 1. ಹಾಗೆಯೇ ಸೈನ್ ಸ್ಕ್ವೇರ್ ಆಲ್ಫಾ, ಸೈನ್ ಸ್ಕ್ವೇರ್ ಬೀಟಾ, ಸೈನ್ ಸ್ಕ್ವೇರ್ ಗಾಮಾ ಬರುತ್ತೆ, ಬಟ್ ಆನ್ಸರ್ 2 ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ಸು, ಇವು ನಿಮಗೆ ಕ್ವಶನ್ಸಲ್ಲಿ ಕೇಳ್ತಾನೆ. ಸೊ ಇದು ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ದಿಸ್. ನೋಡಿ ಇಲ್ಲಿ π/3 ಇದೆ. cos π/3 ಮೀನ್ಸ್ cos 60. cos 60 means half whole square plus next cos 45 means 1/√2. So that is 1/√2 whole square. ಉಳಿದಿದ್ದು cos square gamma is equals to 1. ನಾವು ಸಾಲ್ವ್ ಮಾಡೋಣ. ಇದು 1/4 ಆಗುತ್ತೆ, ಇದು 1/2 ಆಗುತ್ತೆ. 1/4 plus 1/2 plus cos square gamma is equals to 1. So cos square gamma is equals to 1 minus, ನೋಡಿ half plus 1/4 is 3/4. So I will get here 1/4. So square root ಈ ಕಡೆ ಕಳಿಸಿ, ಇದು ಪ್ಲಸ್ ಆರ್ ಮೈನಸ್ ಹಾಫ್ ಆಗುತ್ತೆ. cos gamma is equals plus or minus of half is nothing but π/3. half is nothing but answer π/3. So π/3 ಯಾವ ಆಪ್ಷನಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನಾನೀಗ
ಇದನ್ನು ಎರೇಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 9. ಸೊ ನಿಮಗೆ ಆ್ಯಂಗಲ್ ಯಾವಾಗಲೇ ಕೇಳಲಿ, ಜಸ್ಟ್ ಯು ಫೈಂಡ್ ಔಟ್ ಡಾಟ್ ಪ್ರಾಡಕ್ಟಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಡಾಟ್ ಪ್ರಾಡಕ್ಟ್ ಮಾಡಿ ಎ ಇಂಟು ಬಿ ಮೈನಸ್ ಸಿ ಪ್ಲಸ್ ಬಿ ಇಂಟು ಸಿ ಮೈನಸ್ ಎ ಪ್ಲಸ್ ಸಿ ಇಂಟು ಎ ಮೈನಸ್ ಬಿ. ಇದನ್ನು ಸಾಲ್ವ್ ಮಾಡಿದರೆ ನಮಗೆ ಆನ್ಸರ್ 0 ಬರುತ್ತೆ. ಸೊ ಡಾಟ್ ಪ್ರಾಡಕ್ಟ್ 0 ಆದರೆ ಆ್ಯಂಗಲ್ 90. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ಸ್ಪೆಷಲ್ ಕ್ವಶನ್. ಎಲ್ಲರೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಇದನ್ನು ಸಾಲ್ವ್ ಮಾಡಿದರೆ ಇಟ್ಸ್ ಟೇಕ್ಸ್ ಟು ಮಚ್ ಟೈಮ್. ಬಟ್ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಆನ್ ವೈ ಆಕ್ಸಿಸ್ ಅಂತ ಕೇಳಿದಾಗ ಕೀಪ್ ಇಟ್ ಇನ್ ಮೈಂಡ್. ಯುವರ್ ವೈ ಕೊಯಿಫಿಷಿಯಂಟ್ ಈಸ್ ದಿ ಆನ್ಸರ್. ಆಪ್ಷನ್ ಬಿ ಈಸ್ ದಿ ಆನ್ಸರ್. ಸಾಲ್ವ್ ಮಾಡಬೇಕಂದ್ರೆ ಮಾಡ್ಬೋದು. ಪ್ರೊಜೆಕ್ಷನ್ ವೆಕ್ಟರ್ ಇದನ್ನು 2i plus 3j plus 2k should be dot product with j. y axis alva, dot product with j whole divided by on y axis. It is y axis means 0 square plus 1 square plus 0 square. Anyway it's 1 only. Solve madadre idu 0, 3 into 1 3, 2 into 0 0 divided by 1. Anyway we got answer 3. So this is lengthy, it's better. Direct answer. If they are asking y-axis, y coefficient is your answer. If they are asking x-axis, x coefficient is your answer. If they are asking z-axis, z coefficient. Artha ida my dear students? Innonsari helತೀನಿ ಕೇಳಿಸ್ಕೊಳ್ಳಿ. y-axis ಕೇಳಿದ್ರೆ y-axis coefficient answer. z-axis ಕೇಳಿದ್ರೆ z-axis coefficient k coefficient answer. x-axis ಕೇಳಿದ್ರೆ I coefficient answer. I hope you understand question number 10. We'll move on to question number 11. ಯೂನಿಟ್ ವೆಕ್ಟರ್ ಎಲ್ಲರಿಗೂ ಗೊತ್ತಿರೋದು ಈಸಿ ಕ್ವಶನ್ನು. ಇಲ್ಲೇನಿದೆ i plus 2j plus 2k ಎಲ್ಲದರಲ್ಲೂ ಇದೆ. ಇದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಬಂದು 1 square plus 2 square. ಸೊ 4 plus 1 plus 1 root 6. ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್. ಬಟ್ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಇದನ್ನು ಅಷ್ಟೇ ಸಾಲ್ವ್ ಮಾಡಿದರೆ ಲೆಂತಿ ಆಗುತ್ತೆ. ಬಟ್ ವೆರಿ ಈಸಿಯಾಗಿ ಹೇಳ್ಬೇಕಂದ್ರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರೋದ್ರೆ ಎಕ್ಸ್ ಆಕ್ಸಿಸ್ ಕೋಎಫಿಷಿಯಂಟ್ x-axis components ಬಂದು 1, 0, 0. ಸೊ 1 0 0 ನೋಡಿ, ಕೀಪ್ ಇಟ್ ಇನ್ ಮೈಂಡ್. ಇದು ಪಾಸಿಂಗ್ ಥ್ರೂ ಒರಿಜಿನ್ ಅಂದರೆ x minus x1 ವ್ಯಾಲ್ಯೂ 0 ಡಿವೈಡೆಡ್ ಬೈ 1, y minus y1 ವ್ಯಾಲ್ಯೂ 0 ಡಿವೈಡೆಡ್ ಬೈ 0, z minus z1 ವ್ಯಾಲ್ಯೂ 0 ಡಿವೈಡೆಡ್ ಬೈ 0. ಸೊ ದಿಸ್ ಇಸ್ ರೈಟ್ ಆನ್ಸರ್. ಸೊ ವೆರಿ ಸಿಂಪಲ್. ಸೊ ಆನ್ಸರ್ ಈಸ್ ಬಿ. ಸೊ ಈ ಥರ ಕ್ವಶನ್ಸ್ ಬರ್ತಾ ಇರುತ್ತೆ. ಕೀಪ್ ಇಟ್ ಇನ್ ಮೈಂಡ್. ಎಕ್ಸ್ ಆಕ್ಸಿಸ್ ಬಂದಾಗ ಎಕ್ಸ್ ಆಕ್ಸಿಸ್ಸು components ಬರ್ಕೋಬೇಕು. 1, 0, 0. We'll move on to next question. Question number 13. Question number 13, keep it in mind. Projection. Angle ಕೊಟ್ಟಿದ್ದಾನೆ. Projection ಈ ಫಾರ್ಮುಲಾ ಒಂದು ನೆನಪಿಟ್ಕೊಳ್ಳಿ. Projection. So which is equals to magnitude. Projection on magnitude. Projection on magnitude. Keep it in mind. Projection on magnitude. ನೀಟ ಬರೀತಿ ನೋಡಿ. Projection on magnitude, which is equals to vector AB into cos theta. Okay. So ಇಲ್ಲಿ cos theta 90 ಇದೆ. Cos 90 means 0. AB into cos 90. Cos 90 means 0. So we got 0 here. So therefore its answer is 0 vector. ಇಲ್ಲಿ ಇನ್ನೂ ನಿಮಗೆ 3 ಕೇಸಸ್ ಇದೆ. ಪೈ ಬರುತ್ತೆ, ಆಗ ಇದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ವೆಕ್ಟರ್ ಆಗುತ್ತೆ. ದಟ್ ಈಸ್ ಬಿ ಎ ಆಗುತ್ತೆ. ಓಕೆ. ನೆಕ್ಸ್ಟು ಇದು 0 ಬರುತ್ತೆ ಆ್ಯಂಗಲು, ಆವಾಗ ವೆಕ್ಟರ್ ಎ ಬಿನೇ ಆಗುತ್ತೆ. ಸೊ ನಿಮಗೆ ಡಿಫ್ರೆಂಟ್ ಕ್ವಶನ್ಸ್ ಬಂದಾಗ ನೋಡ್ಕೊಳ್ಳಿ. ಇದು 3 ಟೈಪ್ ಆಫ್ ಕ್ವಶನ್ಸ್ ಇದೆ. ಆ್ಯಂಗಲ್ಲು π/2 ಒಂದಿದೆ, ಆ್ಯಂಗಲ್ಲು π ಒಂದಿದೆ, ಮತ್ತು ಆ್ಯಂಗಲ್ಲು 0 ಕೇಳ್ಬೋದು. ಸರಿನಾ? ಏನೇನು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಮೈ ಡಿಯರ್ಸ್, ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ದಿಸ್ ಇಸ್ ಅವರ್ ಕ್ವಶನ್ ನಂಬರ್ 13.
Now we'll move on to question number 14. Question number 14. Again, vector addition. So p minus q ಕೇಳಿದಾನೆ. ನೀವು ಹೇಗೆ ಮಾಡಿದ್ರೆ ಆನ್ಸರ್ ಬರುತ್ತಿದ್ದು. ಸೊ ಇದು ಡೈರೆಕ್ಷನ್ ತೊಗೊತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಫ್ರಮ್ ಟ್ರಯಾಂಗಲ್ ಒ ಬಿ ಎ ಏನಾಗುತ್ತೆ ನೋಡೋಣ. ಸೊ ಸೇಮ್ ಡೈರೆಕ್ಷನ್ಸ್ ತೊಗೋಬೇಕು. ಸೇಮ್ ಡೈರೆಕ್ಷನ್ಸ್ ನೋಡಿ, ಇದು ಸೇಮ್ ಡೈರೆಕ್ಷನ್ ಇದೆ, ಇದು ಆಪೋಸಿಟ್ ಡೈರೆಕ್ಷನ್. ಸೊ ಒ ಬಿ ಪ್ಲಸ್ ಬಿ ಎ is equals to YA according to vector law of parallelogram law of addition ಹಾಕೇನೆ vector triangle law of addition ಕೂಡ ಸೇಮ್ ಆಗುತ್ತೆ. ಒಂದ್ಸರಿ ನೋಡೋಣ. ಸೊ ಒ ಬಿ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, ಒ ಬಿ ವ್ಯಾಲ್ಯೂ ಈಸ್ ಗಿವನ್ ಕ್ಯೂ. ಸೊ ಬಿ ಎ ಹಾಗೆ ಬರ್ಕೊಳ್ಳಿ, ಒ ಎ ವ್ಯಾಲ್ಯೂ ಗಿವನ್ ಪಿ. ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಪಿ ಮೈನಸ್ ಕ್ಯೂ ವ್ಯಾಲ್ಯೂ ಈಸ್ ಬಿ ಎ. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. So we'll move on to next question. Question number 15. Question number 15. Question number 15 ಅಲ್ಲಿ ನೋಡಿ ಪರ್ಪೆಂಡಿಕ್ಯುಲರ್ ಕೊಟ್ಟಿದ್ದಾನೆ. ಪರ್ಪೆಂಡಿಕ್ಯುಲರ್ ಅಂದರೆ ಡಾಟ್ ಪ್ರಾಡಕ್ಟ್ ಮಾಡೋದು ಬರಬೇಕು. ಡಾಟ್ ಪ್ರಾಡಕ್ಟ್ ಮಾಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಡಾಟ್ ಪ್ರಾಡಕ್ಟ್ ಇಸ್ 3 2s are 6. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ, ಪ್ಲಸ್ 2 ಇಂಟು 1 2 is equals to 0. So lambda value 8. Answer is 8. So question number 15. Okay, ಎಲ್ಲರೂ ಗೊತ್ತಾಗುತ್ತದೆ. ಕ್ವಶನ್ ನಂಬರ್ 16 ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಈಸಿ ಇದೆ. ಕೊಲಿನಿಯರ್ ಅಂದರೆ ಪ್ಯಾರಲಲ್ ಅಂತ. ಕೊಲಿನಿಯರ್ ಅಂದರೆ ಪ್ಯಾರಲಲ್ ವೆಕ್ಟರ್ಸ್ ಅಂತ. ಸೊ ಹಾಗಾಗಿ ನೋಡಿ, ವೆಕ್ಟರ್ ಬಿ ಈಸ್ ಇದು ಆರಿಜೆಂಟಲ್, ಇದು ಪ್ಯಾರಲಲ್ ಆಗಲ್ಲ, ಆರಿಜೆಂಟಲ್. ನೋಡಿ ಇದು ವೆಕ್ಟರ್ ಬಿ ಇದೆಯಲ್ಲ, ಇದು ಬಂದು ಆರಿಜಾಂಟಲ್. ಆರಿಜಾಂಟಲ್ ಯಾವತ್ತು ಪ್ಯಾರಲಲ್ ಆಗಲ್ಲ, ಆರಿಜಾಂಟಲ್. ಸೊ ದೇರ್ಫೋರ್ ಎಕ್ಸೆಪ್ಟ್ ಬಿ, ಎ ಮತ್ತು ಸಿ ಮತ್ತು ಡಿ ಇವು ಪ್ಯಾರಲಲ್ ಇದ್ದಾವೆ, ಈ ಮೂರೂ ಪ್ಯಾರಲಲ್ ಇದ್ದಾವೆ. ಸೊ ದೇರ್ಫೋರ್ ದ ಆನ್ಸರ್ ಫಾರ್ ಕೊಲಿನಿಯರ್ ಅಂದರೂ ಒಂದೇ, ಪ್ಯಾರಲಲ್ ಅಂದರೂ ಒಂದೇ. ಸೊ ಎ ಸಿ ಡಿ ಆರ್ ಕೊಲಿನಿಯರ್ ವೆಕ್ಟರ್. ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಸೊ ಈಸಿಯಾಗಿ ಅರ್ಥ ಆಯ್ತು ಅನ್ಕೋತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. So this is question number 16 and this is question number 17, and now we are solving question number 18. In and out idre keli. Question number 18 very simple, is already solve madidre. Direction ratios illi nodi 1 minus of minus 2, 1 minus of minus 2 plus 2 agutte, plus 3 is the right answer. Plus 3 a matte c d nalli ide, option d hoytu. Next 2 minus 4, so we got answer minus 2. 2 minus 4 minus 2 ಎಲ್ಲದರಲ್ಲಿದೆ, ಲಾಸ್ಟ್ ಒನ್ ಮಾಡಲೇಬೇಕು. 3 minus 5, ಸೊ ವಿ ಗಾಟ್ ಆನ್ಸರ್ ಅಗೈನ್ minus 2. ಅಗೈನ್ minus 2 ಇರೋಂಥದ್ದು 3 minus 2 ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಕೀಪ್ ವಾಚ್ ಕಂಪ್ಲೀಟ್ಲಿ ಅಂಟಿಲ್ ದಿ ಲಾಸ್ಟ್ ಕ್ವಶನ್. ಡೆಫಿನೆಟ್ ಆಗಿ ನೀವು ಎಕ್ಸಾಮಲ್ಲಿ 3 ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಅಪ್ಕಮಿಂಗ್ ಎಕ್ಸಾಮ್ ಮಾರ್ಚ್ 2026 ನಾನು ಹೇಳ್ಕೊಡ್ತಾರೆ, ಬೇಸಲ್ಲಿ ಈಸಿ ಇದೆ ಅಂದ್ಕೋತೀನಿ. ಸೊ ನಾವೀಗ ಕ್ವಶನ್ಸ್ ರಿಪೀಟ್ ಆಗ್ತಿದ್ದೀವಿ ನೋಡಿ ಮೈ ಡಿಯರ್ಸ್. ದಿಸ್ ಇಸ್ ಕ್ವಶನ್ ನಂಬರ್ 19. ರಿಪೀಟ್ ಆಗಿದೆ ನೋಡಿ. ಪ್ರೊಜೆಕ್ಷನ್ ವೆಕ್ಟರ್ ಆನ್ ಎಕ್ಸ್ ಆಕ್ಸಿಸ್. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಮೈ ಡಿಯರ್ಸ್. ಎಕ್ಸ್ ಆಕ್ಸಿಸ್ ಅಂದರೆ ಎಕ್ಸ್ ಕೋಎಫಿಷಿಯಂಟ್ ತೊಗೋಬೇಕು. ಎಕ್ಸ್ ಕೋಎಫಿಷಿಯಂಟ್ ಈಸ್ 1. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಈಗ ಅಗೇನ್ ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ನೋಡಿ. ಕ್ವಶನ್ ನಂಬರ್ 20 ವಿಚ್ ಈಸ್ ನಾಟ್ ಟ್ರೂ ಅಂತ ಹೇಳಿದಾನೆ. ಇದು ಟ್ರೂ ಆಗುತ್ತೆ. ಎ ಬಿ ಬಿ ಸಿ ಸಿ ಎ ಟ್ರೂ ಆಗುತ್ತೆ. ಇಲ್ಲಿ ಎ ಸಿ ಮಾತ್ರ ಉಲ್ಟಾ ಮಾಡಿದ್ದಾನೆ, ಟ್ರೂ ಆಗುತ್ತೆ. ಮತ್ತು ಇಲ್ಲಿ ಬಿ ಸಿ ಮಾತ್ರ ಉಲ್ಟಾ ಮಾಡಿದ್ದಾನೆ, ಇದು ಕೂಡ ಟ್ರೂ ಆಗುತ್ತೆ. ಬಟ್ ಇಲ್ಲಿ ಸಿ ಎನ ಉಲ್ಟಾ ಮಾಡಿಲ್ಲ ಅವನು, ಸಿ ಎ ಬರೆದ್ಬಿಟ್ಟು ಮೈನಸ್ ಹಾಕಿದೆ, ಇದು ರಾಂಗ್ ಆಗುತ್ತೆ. ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 21ಗೆ ಹೋಗೋಣ. ಕ್ವಶನ್ ನಂಬರ್ 21ಅಲ್ಲಿ ನಾನು ಹೇಳಿದೆ ಎಲ್ಲ ನೋಡಿ, ಇಲ್ಲಿ ಎಲ್ಲ ಪಾಸಿಟಿವ್ ಇದೆ. ಬಿಲೋ 90 ಆರ್ ಲೆಸ್ ದ್ಯಾನ್ 90 ಇದ್ರೆ ಪಾಸಿಟಿವ್. 3 ಪಾಸಿಟಿವ್ ಇರೋದು, ಎಲ್ಲದರಲ್ಲೂ ಪಾಸಿಟಿವೇ ಇದೆ. ಸೊ ಈಗ ಕಾಸ್ 90 ಅಂದರೆ 0 ಇವೆರಡು ಸೆಲೆಕ್ಟ್ ಆಯಿತು, ಇವೆರಡು ರಿಜೆಕ್ಟ್ ಆಯಿತು. ಕಾಸ್ 90 ಅಂದರೆ 0. ನೆಕ್ಸ್ಟ್ ಕಾಸ್ 60 ಅಂದರೆ 1/2, ಕಾಸ್ 60 ಅಂದರೆ 1/2. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ನಾನು ಆಗಲೇ ಹೇಳ್ಕೊಟ್ನಲ್ಲ, ಅದೇ ಟೆಕ್ನಿಕಲ್ ಮಾಡಿ
ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಫಸ್ಟು 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2a ಇದು ಇಂಟರ್ನಲ್ ಇದೆ ಮೈ ಡಿಯರ್ಸ್, ಸೊ ಹಾಗಾಗಿ ಪ್ಲಸ್ ಬರ್ಕೋಬೇಕು, ಸರಿನಾ. ಎಕ್ಸ್ಟರ್ನಲ್ ಇದ್ದರೆ ಮೈನಸ್ ಬರ್ಕೊಳ್ಳಿ. 3a ಮೈನಸ್ 2b, ಸೊ ಇಲ್ಲೇನಾಯಿತು ಡಿವೈಡೆಡ್ ಬೈ 2 ಪ್ಲಸ್ 1, 2b ಕ್ಯಾನ್ಸಲ್ ಆಯಿತು. 3a ಪ್ಲಸ್ 2a 5a ಬೈ 3 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಎಲ್ಲ ಒಂದೇ ಥರ ಇರಲ್ಲ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 23. Question number 23. So ಇಲ್ಲಿ again ನೋಡಿ, AB BC is equals to AC. AB plus BC is equals to AC. ಇದು ಟ್ರಯಾಂಗಲ್ ಲಾ ಆಫ್ ಅಡಿಷನ್. ಇದನ್ನು ಮ್ಯಾಚ್ ಮಾಡಿ ಯಾವುದು ನಾಟ್ ಟ್ರೂ ಅಂತ ನೋಡ್ಕೋಬೇಕು. ಇದೀ ಕಡೆ ಬಂದರೆ ಮಾಮೂಲಿ AB ಪ್ಲಸ್ BC ಪ್ಲಸ್ ಮೈನಸ್ AC ಆಗುತ್ತೆ. ಇದಿದೆಯಾ ನೋಡಿ ಮೈನಸ್ AC, ಸೊ ದಿಸ್ ಇಸ್ ರೈಟ್ ಆನ್ಸರ್. ಇದು ಉಲ್ಟಾ ಮಾಡಿದರೆ CA ಆಗುತ್ತೆ, ರೈಟ್ ಆನ್ಸರ್. BCನ ಉಲ್ಟಾ ಮಾಡಿದರೆ ಮೈನಸ್ CB ಆಗುತ್ತೆ, ರೈಟ್ ಆನ್ಸರ್. ಸೊ ದಿಸ್ ಈಸ್ ಅಗೈನ್ ರಾಂಗ್ ಆನ್ಸರ್ ಇದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ರಾಂಗ್ ಆನ್ಸರ್ ಅಲ್ವಾ, ದಿಸ್ ಇಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ಯುವರ್ ರೈಟ್ ಆನ್ಸರ್. ಸೊ ನಾನು ಆಗಲೇ ಹೇಳಿದೆ ಕ್ವಶನ್ ನಂಬರ್ 24ಗೆ ನೆನಪಿಟ್ಕೋಬೇಕು. ಇದು ಸ್ಟ್ಯಾಂಡರ್ಡ್ 1. ಸೈನ್ ಕೊಟ್ಟರೆ ಆನ್ಸರು 2, ಕಾಸ್ ಕೊಟ್ಟರೆ ಆನ್ಸರ್ 1. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ಬರೋಣ. ಸೊ ಡೈರೆಕ್ಷನ್ ಕೊಸೈನ್ಸ್ ಕೇಳಿದ್ದಾನೆ. ಸೊ ವೆರಿ ಸಿಂಪಲ್, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಬಂದು √6 ಆಗುತ್ತೆ. ಸೊ 1/√6 minus 1/√6, 2/√6. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 26 ಬರೋಣ. ಕ್ವಶನ್ ನಂಬರ್ 26 ಅಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಎ ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ ಬಿ ಕೊಟ್ಟಿದ್ದಾನೆ, A.B ಕೊಟ್ಟಿದ್ದಾನೆ. ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಆ್ಯಂಗಲ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಕಾಸ್ θ ಇಸ್ ಈಕ್ವಲ್ಸ್ ಟು ಡಾಟ್ ಪ್ರಾಡಕ್ಟ್ √6 ಡಿವೈಡೆಡ್ ಬೈ √3 ಇಂಟು 2. ಸೊ ಇದನ್ನು ನಾನು ಫುಲ್ ರೂಟ್ ಒಳಗಡೆ ತಗೋತೀನಿ. 6/3 ಇಂಟು 4. ಓಕೆ, 3 1s 3 2s 2 1s 2 2s 1/√2. 1/√2 ಅಂದರೆ 45 ಡಿಗ್ರಿ. Now let's move on to question number 27. Equation of y-axis in space. Y-axis means here the absentees are x and z. Absentees are x and z. So option B is the right answer. So we'll move on to next question. Question number 27 ಆಯಿತು. Question number 28. Question number 28. Question number 28. So again direction cosines ಕೇಳಿದ್ದೀನಿ. ಇದು ಆಲ್ರೆಡಿ ನಾವು ಆನ್ಸರ್ ಮಾಡಿದ್ದೀವಿ. ಸೇಮ್ ಒನ್ ತೊಗೊಂಡಿದ್ದೀನಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 28. ಇಲ್ಲೇನು ಕೇಳಿದಾನೆ? ಯೂನಿಟ್ ವೆಕ್ಟರ್ ಕೇಳಿದಾನೆ. I plus j plus 2k, ಅಗೇನ್ √6 ಇದು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 29 ನೋಡೋಣ. ಕ್ವಶನ್ ನಂಬರ್ 29 ಮ್ಯಾಗ್ನಿಟ್ಯೂಡ್ಸ್ ಕೊಟ್ಟಿದ್ದಾನೆ, ಡಾಟ್ ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಕಾಸ್ θ ಇಸ್ ಈಕ್ವಲ್ಸ್ ಟು ನೋಡಿ ಡಾಟ್ ಪ್ರಾಡಕ್ಟ್ 1 ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ಸ್ 1 into 2 ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ಅವರ್ 1/2. 1/2 ಮೀನ್ಸ್ ಆ್ಯಂಗಲ್ π/3 cos 60. ನೆಕ್ಸ್ಟ್ ಕ್ವಶನ್ ನಂಬರ್ 30ಗೆ ಬರೋಣ. ಕ್ವಶನ್ ನಂಬರ್ 30 ಡೈರೆಕ್ಷನ್ ಕೊಸೈನ್ಸ್ ಆನ್ ವೈ ಆಕ್ಸಿಸ್. ಎಲ್ಲರಿಗೂ ಗೊತ್ತಾಗುತ್ತೆ ವೈ ಆಕ್ಸಿಸ್. ಸೊ 0, 1, 0. ಆಪ್ಷನ್ ಸಿ. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಕ್ವಶನ್ ನಂಬರ್ 31. ಕ್ವಶನ್ ನಂಬರ್ 31 ಮೈ ಡಿಯರ್ ಸ್ಟೂಡೆಂಟ್ಸ್ ಆಲ್ರೆಡಿ ಬಂದಿದೆ. ಪ್ರೊಜೆಕ್ಷನ್ನು ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ಸು. ಆನ್ಸರು 1 ಅಂದರೆ ಎಕ್ಸ್ ಕೊಯಿಫಿಷಿಯಂಟ್ ಬರೀಬೇಕು. ಆನ್ಸರ್ 1. ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 32 ರಿಪೀಟೆಡ್ ಅಗೈನ್. ಇಟ್ ಈಸ್ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್. ಸೊ √6 ಇರೋಂಥದ್ದು ರೈಟ್ ಆಗುತ್ತೆ. ಸೊ ಬಿ ಇಸ್ ದಿ ರೈಟ್ ಆಪ್ಷನ್. ನೋಡಿ ಕ್ವಶನ್ ನಂಬರ್ 33 ಮತ್ತೆ ಥಿಂಕ್ ಮಾಡಿ. ಇದನ್ನ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಗಲ್ಲು 90 ಬಿಲೋ 90 ಇದ್ದರೆ ಪಾಸಿಟಿವ್, ಎಬೋ 90 ಇದ್ದರೆ ನೆಗೆಟಿವ್. ಸೊ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಅದರಲ್ಲಿದೆ ನೋಡಿ. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಎರಡರಲ್ಲಿದೆ. ಇವೆರಡು ಹೋಗುತ್ತೆ. ಇವೆರಡು ಸೇಮ್ ಇದೆ ನೋಡಿ. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೋಡಿ. ಇದು ಪಾಸಿಟಿವ್ ನೆಗೆಟಿವ್ ಪಾಸಿಟಿವೇ ಇದೆ. ಬಟ್ ಕಾಸ್ 90 ಅಂದರೆ 0. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್.
ಕ್ವಶನ್ ನಂಬರ್ 32 ಆಯಿತು. ಈಗ ನಾವು ಕ್ವಶನ್ ನಂಬರ್ 33 ಬಂದಿದ್ದೀವಿ. ಆ್ಯಂಡ್ ಮೇ ಬಿ ಲಾಸ್ಟ್ ಸ್ಲೈಡ್ ಇದು. ಕ್ವಶನ್ ನಂಬರ್ 33 ನೋಡಿ. ಇಫ್ ಐದರ್ ಎ ಈಕ್ವಲ್ಸ್ ಟು 0 or ಬಿ ಈಕ್ವಲ್ಸ್ ಟು 0, ಎ ಡಾಟ್ ಬಿ ಈಕ್ವಲ್ಸ್ ಟು 0, ಎ ಕ್ರಾಸ್ ಬಿ ಈಕ್ವಲ್ಸ್ ಟು 0, ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಅಂತ ಹೇಳಿದ್ರೆ ಇದೆಲ್ಲ ಇದು ಪ್ಯಾರಲಲ್ ಆಗುತ್ತೆ. ಸೊ ದಿಸ್ ಇಸ್ ರಾಂಗ್, ಫಾಲ್ಸ್ ಇದು ಟ್ರೂ ಇದು. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಓಕೆ, ಕ್ವಶನ್ ನಂಬರ್ 33 ಆಯಿತು. 34 ಬರೋಣ. ಕ್ವಶನ್ ನಂಬರ್ 34, ಇಲ್ಲಿ ಎ ಡಾಟ್ ಬಿ ಕೊಟ್ಟಿದ್ದಾನೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೇಳಿದ್ದಾನೆ. ಸೊ ಎ ಡಾಟ್ ಬಿಗೆ ನಾವು ಫಾರ್ಮುಲಾ ಹಾಕ್ಕೊಂಡ್ರೆ, ಸೊ ನೋಡಿ ಅದು ಬಂದು ಎ ಮ್ಯಾಗ್ನಿಟ್ಯೂಡ್ ಬಿ, ಎ ಡಾಟ್ ಬಿ ದ ಫಾರ್ಮುಲಾ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಗಾಟ್ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು -1. -1 ಮೀನ್ಸ್ ಪೈ. ಕಾಸಲ್ಲಿ -1 ಮೀನ್ಸ್ ಪೈ ಅಂತ. ಆ್ಯಂಗಲ್ ಈಸ್ ಪೈ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಕ್ವಶನ್ 35 ಇಸ್ ವೆರಿ ಈಸಿ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್. ಯಾರು ಬೇಕಾದ್ರೂ ಆನ್ಸರ್ ಮಾಡ್ತೀರಾ. ಇಟ್ಸ್ k, 0, 0. So thank you my dear students for watching my video. I hopefully it's very useful to you. ಕಂಪ್ಲೀಟ್ ಆಗಿ ನೋಡಿ, ವಾಚ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಡೆಫಿನೆಟ್ ಆಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.